ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್, ನಿಮ್ಮ ಪ್ರೀತಿಯ ಬಿಂದಾಸ್ ಮತ್ತು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಶೇಷತೆ ಏನು ಅಂದ್ರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ತಿಳಿದಿರುತ್ತೆ ವಿಶೇಷತೆ ಏನು ಅನ್ನೋದು. ಗಣೇಶ ಹತ್ರ ಬರ್ತಾ ಇದ್ದಾನೆ ಅಂದ್ರೆ ನಿಮ್ಮ ಎಲ್ಲರ ಮನೆಗೂ ಬರೋವಂಥ ಮೂವ್ಮೆಂಟ್ ಆಗ್ತಾ ಇದೆ. ಗಣೇಶ ಬರೋವಂಥ ಬರ್ಮಾಡ್ಕೊಳ್ಳುವಂಥ ದಿನಾನೂ ಬರ್ತಾ ಇದೆ. ಅಲ್ಲಿ ಈಗೇನಾಗಿದೆ ಅಂದ್ರೆ ಪರಿಸರ ಸ್ನೇಹಿ ಬೇಕು ಅಂತ ಅಂದ್ಬಿಟ್ಟು ತುಂಬಾ ಜನ, ಅಂದ್ರೆ ಇದು ಕಾನ್ಸೆಪ್ಟ್ ತುಂಬಾ ವರ್ಷದಿಂದ ಬರ್ತಾ ಇದೆ. ಅದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಅದನ್ನ ಹೋಗಿ ಈಕೋ ಫ್ರೆಂಡ್ಲಿ ಗಣೇಶನೇ ಪರ್ಚೇಸ್ ಮಾಡ್ತಾರೆ. ಇದೆಲ್ಲ ಬೇಡ, ನಿಮ್ ಮನೇಲೆ ನೀವೇ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಒಂದ್ ಸಣ್ಣ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡಿ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ನನ್ಗೀಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಇಲ್ಲಿ ಬನ್ನಿ ಈ ತರ ಈಕೋ ಫ್ರೆಂಡ್ಲಿ ಗಣೇಶ ಮಾಡೋದನ್ನ ಅವರು ಕ್ಲಾಸಸ್ ತಗೊಂತಾ ಇದಾರೆ ಅಂತ ಅಂದ್ಬಿಟ್ಟು ನಾನು ಹಾಗಾಗಿ ಒಂದು ಜಾಗಕ್ಕೆ ಬಂದೆ. ಅಲ್ಲಿ ಬಂದು ನೋಡ್ತೀನಿ, ಇವ್ರು ಸಾಮಾನ್ಯದವರಲ್ಲ, ಇವ್ರು ಆಲ್ಮೋಸ್ಟ್ ಅಲ್ಲೂ ಮಿಸ್ಸಸ್ ಕರ್ನಾಟಕ ಅವಾರ್ಡ್ ತಗೊಂಡಿದ್ದಾರೆ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಟ್ ಅವಾರ್ಡ್ ಕೂಡ ತಗೊಂಡಿದ್ದಾರೆ. ಇವ್ರನ್ನ ನಾನು ನಿಮ್ಗೆ ಸಡನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕರಿತಾ ಇದ್ದೀನಿ. ಇವ್ರು ಯಾರು ಅಲ್ಲ, ಮಿಸಸ್ ಬಬಿತಾ ಪೈ ಅಂತ ಅಂದ್ಬಿಟ್ಟು. ಬನ್ನಿ ಮೇಡಮ್, ವೆಲ್ಕಮ್. ನಮಸ್ತೆ ಮೇಡಮ್, ನಮ್ಮ ಚಾನಲ್ಗೆ ತುಂಬಾ ಸ್ವಾಗತ. ಮೇಡಮ್, ನಿಮ್ ಬಗ್ಗೆ ಏನಿದೆ ಅದನ್ನ ವೀಕ್ಷಕರಿಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಬಿತಾ ಪೈ. ನಾನು ಆರ್ಟಿಸ್ಟು ಹಾಗೂ ಮಾಡೆಲ್ ಕೂಡ. ನಾನು 20 ವರ್ಷದಿಂದ ಆರ್ಟ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದೀನಿ. ನನ್ನೊಂದು ಕಲಾಕಿರಣ್ ಫೌಂಡೇಶನ್ ಅಂತ ಇದೆ. ಅದರಡಿಯಲ್ಲಿ ಕಲಾಕಿರಣ್ ಸ್ಕೂಲ್ ಆಫ್ ಆರ್ಟ್ ಅಂಡ್ ಕ್ರಾಫ್ಟ್ ನಡೆಸ್ತಾ ಬರ್ತಾ ಇದ್ದೀನಿ. ಅಲ್ಲಿ ಹಲವಾರು ಕೂಡ ಪ್ರಕಾರದ ನಾನು ಆರ್ಟ್ ಅಂಡ್ ಕ್ರಾಫ್ಟ್ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಇವತ್ತು ಇಲ್ಲಿ ನಾನು ಈಗ ಗಣೇಶ ಹಬ್ಬ ಹತ್ರ ಇರೋದ್ರಿಂದ ಮಕ್ಕಳಿಗೆ ಒಂದು ಗಣೇಶ ಹೇಳ್ಕೊಡೋ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇರೋದು. ಇಕೋ ಫ್ರೆಂಡ್ಲಿ ಗಣೇಶ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ತುಂಬಾನೇ ಪಾಪ್ಯುಲರ್. ಬಿಕಾಸ್ ಅದು ಯಾಕೆ ಅಂದ್ರೆ ಇಕೋ ಫ್ರೆಂಡ್ಲಿ ಗಣೇಶ ಅಂತ ಮಾಡಿಸೋದಂತ ಹೇಳಿದ್ರೆ, ಇದು ಮಣ್ಣಿನ ಗಣೇಶ, ಪ್ಯೂರ್ಲಿ ನ್ಯಾಚುರಲ್ ಮಣ್ಣಲ್ಲಿ ಮಾಡುವಂಥದ್ದು. ಈಗ ನೀವು ಅಂಗಡಿಯಿಂದ ಎಲ್ಲ ತರುವಂಥದ್ದು ಏನಿದೆಯೋ ಪೇಂಟ್ ಆಗಿರುತ್ತೆ, ತುಂಬಾ ಹಾರ್ಮ್ಫುಲ್ ಕಲರ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಅದೆಲ್ಲ ಪರಿಸರಕ್ಕೆ ಹಾನಿಕರವಾಗಿದೆ ಅಂತ ಹೇಳ್ಬಿಟ್ಟು ಈಗ ಇಕೋ ಫ್ರೆಂಡ್ಲಿ ಗಣೇಶನ ಮಕ್ಕಳಿಗೆ ಹೇಳ್ಕೊಡುವಂತ ಒಂದು ವರ್ಕ್ಶಾಪ್. ಮಕ್ಕಳು ಅದನ್ನ ನೋಡಿ ಕಲಿಬೇಕು ಅಂದ್ರೆ, ಯಾಕಂದ್ರೆ ಮಣ್ಣಿಂದ ಮಾಡಿ ಅದು ಅವರಾಗ ಅವ್ರು ತಯಾರು ಮಾಡಿ ಅದನ್ನೇ ಪೂಜೆ ಮಾಡಿ ಒಂದು ಖುಷಿ ಪಡೋದು ಇದೆಯಲ್ಲ, ಅದ್ರದ್ದು ಆನಂದನ ಖುಷಿನೇ ಬೇರೆ. ಸೊ ತುಂಬಾ ಜನ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಮತ್ತೆ ಆ ಪೇರೆಂಟ್ಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಇಲ್ಲಿ ಒಂದು ಡಾನ್ಸ್ ಸ್ಟುಡಿಯೋದಲ್ಲಿ ಸ್ಟೆಪ್ ವಿತ್ ಮೀ ಇಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾ ಇದೀವಿ. 25 ಮಕ್ಕಳು ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಎಕೋ ಫ್ರೆಂಡ್ಲಿ ಗಣೇಶ ಮಾಡೋದ್ ರೀಸನೇ ಅದು. ಯಾಕಂತಂದ್ರೆ ಅದು ಪರಿಸರ ಪ್ರೇಮಿ ಗಣೇಶ ಅಂತ ಹೇಳ್ತೀವಿ. ಸೊ ಅದನ್ನ ಇಟ್ಟು ಮನೇಲಿ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ, ಈ ಗಣೇಶ ಹಬ್ಬ ಎಲ್ಲರಿಗೂ ಶುಭ ತರಲಿ ಅಂತ ಕೇಳ್ಕೊಳ್ತೀವಿ. ಇವತ್ತು ನಾವು ಸ್ಟೆಪ್ ವಿತ್ ಮೀ ಸೆಂಟರ್ ಅಲ್ಲಿ ಇದ್ದೀವಿ. Today we are going to make a eco-friendly Ganpati workshop through Babita madam. Representative is Babita madam. She will be telling all the children how to do the Ganesha. Idukke ಲಾಭ ಏನಂದ್ರೆ, ನಾವು ಫೈನ್ ಮೋಟರ್ ಸ್ಕಿಲ್ಸ್ ಅಂಡ್ ಅವರ್ ಬ್ರೈನ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಇವಾಗಿಂದ ನಾವು ಈ ತರನ ಪ್ರಾಕ್ಟೀಸ್ ಕೊಡ್ತಾ ಇದ್ರೆ ಮಕ್ಕಳಿಗೆ, ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಪ್ಲಸ್ ಅವರ್ ಕಲ್ಚರ್ ಏನು, ಯಾಕೆ ನಾವು ಗಣಪತಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ, ಗಣಪತಿ ಅಂದ್ರೆ ಹೆಂಗೆ, ಗಣೇಶ ಚೌತಿ ಫೆಸ್ಟಿವಲ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದೆಲ್ಲ ನಾವು ಎಲ್ಲ ಹೇಳ್ಕೊಡ್ತೀವಿ ಇಲ್ಲಿ. ಸೊ ಇದು ಫ್ರಮ್ ಏಜ್ ಗ್ರೂಪ್ ಆಫ್ 4 ಸಮೇತ 10th year ವರೆಗೂ ನಾವು ಹೇಳ್ಕೊಡ್ತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಆಲ್ ಏಜ್ ಗ್ರೂಪ್ ಚಿಲ್ಡ್ರನ್. ವೈ? ಬಿಕಾಸ್ ದೇ ವಿಲ್ ಫೀಲ್ ದ ಕನೆಕ್ಟಿವಿಟಿ ವಿತ್ ಅವರ್ ಫೆಸ್ಟಿವಲ್ ಆಲ್ಸೋ. ಆಸ್ ಇವಾಗ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ನೋಡ್ಕೊಂತ ಮನೆಯಲ್ಲಿ ಕುತ್ಕೊಂಡಿದ್ರೆ ಅದರಿಂದ ಇದು ವಾಸಿ. ನೀವು ಇಫ್ ಯು ಬ್ರಿಂಗ್ ಹರ್ ಇನ್ ಅಂಡ್ ಲೆಟ್ ದಮ್ ಇನ್ವಾಲ್ವ್ ಇನ್ ಅ ವರ್ಕ್ಶಾಪ್, ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ದಮ್. ಅಂಡ್ ದ ಫೈನ್ motor skills will develop and their brain activity will develop and the interest also will increase for our culture. So I suggest it's the best idea which is representing by Miss Babita, and Step With Me is helping them. So it's very good, and my child is here and she's going to enjoy definitely. And thanks a lot to Mr. Manu sir, Surekha ma'am and Babita ma'am. Thank you. ನನ್ನ ಹೆಸರು ಸುರೇಖಾ. ನಾನು ಇಲ್ಲಿ ಸ್ಟೆಪ್ ವಿತ್ ಮೀ ಡ್ಯಾನ್ಸ್ ಸ್ಟುಡಿಯೋ ನಡೆಸ್ತಾ ಇದ್ದೀನಿ 2 years ಇಂದನು. ನನಗೆ ಒಂದು ಇವೆಂಟ್ಗೆ ಬಬಿತಾ ಮ್ಯಾಮ್ನ ಇನ್ವೈಟ್ ಮಾಡಿದ್ದೆ. ಸೊ ಅವಾಗ ನನಗೆ ಈ ಗಣೇಶನ ಗಿಫ್ಟ್ ಆಗಿ ಕೊಟ್ಟರು ಬಬಿತಾ ಮ್ಯಾಮು. ಸೊ ಅದನ್ನು ನೋಡಿ ನಾನು ಇನ್ಸ್ಪೈರ್ ಆಗಿಬಿಟ್ಟು, ಗಣೇಶನ್ ನೀವೇ ಮಾಡ್ತೀರಾ ಅಂತ ಅವ್ರನ್ನ ಕೇಳಿದ್ದಕ್ಕೆ, ಹೌದು ನಾನು ಮಾಡ್ತೀನಿ, ಯಾರಿಗಾದ್ರೂ ಹೋದರೆ ನಾನು ಈ ಥರ ಏನಾದರೂ ಗಿಫ್ಟ್ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ನಮ್ಮ ಕ್ಲಾಸಲ್ಲಿ ನೀವೊಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತೀರಾ ಮ್ಯಾಮ್ ಅಂತ ಕೇಳಿದ್ದಕ್ಕೆ ಓಕೆ ಅಂತ ಒಪ್ಕೊಂಡ್ರು.
ಒಪ್ಕೊಂಡು ಇವತ್ತು ನಮ್ಮ ಸ್ಟುಡಿಯೋ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಾನು ಇದನ್ನ ಮಕ್ಕಳಿಗೋಸ್ಕರ ಅಂತ ನಡೆಸ್ತಾ ಇದ್ದೀನಿ. ಇದೇ ತರ ತುಂಬಾ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿದ್ದೀನಿ ಕ್ಲಾಸ್ ಅಲ್ಲಿ ನಾನು. ಇದಲ್ದಿರ ಕೀಬೋರ್ಡ್ ಕ್ಲಾಸಸ್, ಡ್ಯಾನ್ಸ್ ಕ್ಲಾಸಸ್, ಟ್ಯೂಷನ್ಸ್. ಒಂದು ಮಗು ಬಂದ್ರೆ ಇಲ್ಲಿ ಆಕ್ಟಿವಿಟೀಸು ಮತ್ತೆ ಓದೋದು ಎಲ್ಲ ತರ ಆಕ್ಟಿವಿಟೀಸು ಇಲ್ಲಿ ಕಂಡಕ್ಟ್ ಮಾಡ್ಕೊಂಡು 4 o'clock ಇಂದ 8 o'clock ವರ್ಗು ಮಕ್ಕಳಿಗೆ ಎಂಟರ್ಟೈನ್ಮೆಂಟು ಪ್ಲಸ್ ಎಜುಕೇಶನ್ ಎರಡೂ ಮರ್ಜ್ ಮಾಡಿಕೊಂಡು ಮಾಡೋ ಎಲ್ಲ ಆಕ್ಟಿವಿಟೀಸ್ನು ಈ ಸ್ಟುಡಿಯೋ ಅಲ್ಲಿ ಇಟ್ಟಿದ್ದೀನಿ. ನಾನು ನಿಮ್ಮ ಕೊರಿಯೋಗ್ರಾಫರ್ ಮನೋಹರ್. ಸೊ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಯಲಹಂಕ ನ್ಯೂ ಟೌನ್ ಶರಾವತಿ ಆಪೋಸಿಟಲ್ಲಿ ಸ್ಟರ್ ವಿತ್ ದಿ ಡ್ಯಾನ್ಸ್ ಆ್ಯಂಡ್ ಫಿಟ್ನೆಸ್ ಸ್ಟುಡಿಯೋನ 2 yearsಯಿಂದ ನಾವು ರನ್ ಮಾಡ್ತಾ ಇದ್ದೀವಿ. ನೀವು ನೋಡಿದ್ದೀರಾ, ಒಂದು ಒಳ್ಳೆ ಆಂಬಿಯನ್ಸ್ ಇರೋಂಥ ಸ್ಟುಡಿಯೋ ಯಲಹಂಕ ನ್ಯೂ ಟೌನಲ್ಲಿ ಇದೆ. ಸೊ ಈ ಸ್ಟುಡಿಯೋನ ನಾವು 2 yearsಯಿಂದ ನಡೆಸ್ತಾ ಬರ್ತಾ ಇದ್ದೀವಿ. ಈ ನಮ್ಮ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಮೇನ್ಲಿ ಒಂದು ಡ್ಯಾನ್ಸ್ ಕ್ಲಾಸಸ್ ನಡೀತಿದೆ. ಸೊ ಮ್ಯೂಸಿಕ್ ಕ್ಲಾಸಸ್, ಕೀಬೋರ್ಡ್ ಗಿಟಾರ್ ಕ್ಲಾಸಸ್, ಯೋಗ ಕ್ಲಾಸಸ್, ಸೊ ಫಿಟ್ನೆಸ್ ಕ್ಲಾಸಸ್. ಸೊ ಇದ್ರ ಜೊತೆಗೆ ವೋಕಲ್ ಕ್ಲಾಸಸ್ ಕೂಡ ನಡೀತಾ ಇದೆ. ಸೊ ಭರತನಾಟ್ಯ ಕ್ಲಾಸಸ್ ನಡೀತಾ ಇದೆ. ಇದೆಲ್ಲದರ ಜೊತೆಗೆ ಒಂದು ಮಕ್ಕಳಿಗೆ ಟ್ಯೂಷನ್ ಕ್ಲಾಸಸ್ ಕೂಡ ನಾವು ನಡೆಸ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಈ ಸ್ಟುಡಿಯೋದಲ್ಲಿ ಎಲ್ಲ ಥರ ಆ್ಯಕ್ಟಿವಿಟೀಸು ಮಕ್ಕಳಿಗೆ ಸಿಗುವಂಥ ಸ್ಟುಡಿಯೋನ ನಾವು ಮಾಡಿದ್ದೀವಿ. ಸೊ ಇದರಲ್ಲಿ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಸರ್ಟಿಫೈಡ್ ಇರೋಂಥ ಟೀಚರ್ಸ್ನ ನಾವು ತೊಗೊಂಡು ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಈಗಿನ ಕಾಲದಲ್ಲಿ ಎಲ್ಲ ಮಕ್ಕಳು ಕೂಡ ಎಲ್ಲ ಥರ ಆ್ಯಕ್ಟಿವಿಟೀಸ್ಗೆ ಒಂದು ಒಳ್ಳೆ ಸ್ಟುಡಿಯೋ ಸಿಗಬೇಕು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಫ್ಯೂಚರ್ ಅವ್ರಿಗೆ ಸಿಗಬೇಕು ಅಂತ ಹೇಳಿ ನಾವು ಸರ್ಟಿಫೈಡ್ ಟೈಲರ್ಸ್ನ ತೊಗೊಂಡು ಸೊ ನಮ್ಮ ಸ್ಟುಡಿಯೋನ ನಡೆಸ್ತಾ ಇದ್ದೀವಿ 2 yearsಯಿಂದ. ಸೊ ಪ್ರತಿ ಎವ್ರಿ ಮಂತ್ ಒಂದು ಒಳ್ಳೆ ವರ್ಕ್ಶಾಪ್ಸ್ನ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಇದ್ರ ಜೊತೆಗೆ ಸೊ ನೀವು ನೋಡಿರ್ಬೋದು, ಪ್ರತಿಯೊಂದು ಆಕ್ಟಿವಿಟೀಸ್ಗೂ ನಮ್ಮಲ್ಲಿ 3 ಹಾಲ್ ಇದೆ. ಸೌಂಡ್ ಪ್ರೂಫ್ ಹಾಲ್ ಇದೆ ನಮ್ಮಲ್ಲಿ. ಸೊ ಪ್ರತಿಯೊಂದು ಹಾಲ್ಸಲ್ಲೂ ಕೂಡ ಸೊ ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಒಂದಕ್ಕೊಂದು ಡಿಸ್ಟರ್ಬ್ ಆಗಲ್ಲ. ಸೊ ಆ ಥರ ನಾವು ಸೌಂಡ್ ಪ್ರೂಫ್ ಹಾಲ್ಸ್ನ ನಾವು ಮಾಡಿದ್ವಿ. ಸೊ ಇದ್ರ ಜೊತೆಗೆ ಎವ್ರಿ ಮಂತ್ ನಾವು ಒಂದು ಒಳ್ಳೆ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಒಂದು ಹೋದ್ಸತಿ ನಮಗೆ ವರ್ಕ್ಶಾಪ್ ಮಾಡಿದಾಗ ಸೊ ಈಕೋ ಫ್ರೆಂಡ್ಲಿ ಗಣೇಶನ ನಮಗೆ ಗಿಫ್ಟ್ ಆಗಿ ಬಂದಿತ್ತು. ಸೊ ಆ ಗಿಫ್ಟ್ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಸೊ ತುಂಬ ಎಲ್ಲ ಆಕ್ಟಿವಿಟೀಸಲ್ಲೂ ಕೂಡ ತುಂಬ ಎಕ್ಸ್ಪರ್ಟ್ ಆಗಿರೋಂಥವ್ರು ಬಬಿತಾ ಮ್ಯಾಮ್ ಅಂತ. ಅವರು ಮಿಸ್ ಕರ್ನಾಟಕ ಅವಾರ್ಡ್ ಕೂಡ ತಗೊಂಡಿದ್ರು, ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೂಡ ತಗೊಂಡಿದ್ರು. ಸೊ ಇದ್ರ ಜೊತೆಗೆ ಎಲ್ಲ ಥರ ಆಕ್ಟಿವಿಟೀಸಲ್ಲಿ ಸೊ ಮಾಡಿಸ್ತಾ ಇರ್ತಾರೆ. ಸೊ ಈ ಗಣೇಶ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಯಾಕೆ ಈಕೋ ಫ್ರೆಂಡ್ಲಿ ಗಣೇಶನ ನಾವು ಯಾಕೆ ವರ್ಕ್ಶಾಪ್ ಮಾಡಬಾರ್ದು ಅಂತ ನಮ್ಮ ಥಾಟ್ ಬಂದಾಗ ಸೊ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಖಂಡಿತ ಅವ್ರು ಬಂದು ಖಂಡಿತ ನನ್ನ ಕಡೆಯಿಂದ ನಾನು ಮಾಡ್ಕೊಡ್ತೀನಿ ಅಂತೇಳಿ ಈ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಖಂಡಿತ ಇದೆಲ್ಲ ಸಕ್ಸಸ್ ಆಗುತ್ತೆ. ಸೊ ಎಲ್ಲ ಮಕ್ಕಳು ಇಲ್ಲಿ ಜಾಯ್ನ್ ಆಗ್ಬೋದು. ನೋಡ್ತಿರ್ಬೋದು ನೀವೇ ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟಿವಿಟೀಸ್ನ ನೀವು ಮಾಡ್ತಾ ಇದ್ದಾರೆ ಮಕ್ಕಳು. ಸೊ ಇದೇ ಥರ ನಮ್ಮ ಸ್ಟೆಪ್ ಸ್ಟುಡಿಯೋ ಪ್ರತಿ ಸಲ ನಮಗೆ ಒಂದು ಒಳ್ಳೆ ವರ್ಕ್ಶಾಪ್ನ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಖಂಡಿತ ಬಂದು ನೀವು ಸ್ಟೆಪ್ ಸ್ಟುಡಿಯೋಗೆ ಜಾಯ್ನ್ ಆಗ್ಬೋದು. 100% ನಿಮಗೆ ಒಂದು ಒಳ್ಳೆ ಮಕ್ಕಳಿಗೆ ಫ್ಯೂಚರ್ ಕೊಡುವಂಥ ಸ್ಟುಡಿಯೋ ನಮ್ಮದಾಗುತ್ತೆ. ಸೊ ಹೆಸರು ಸಾನ್ವಿ. ಹಾಯ್, ನನ್ನ ಹೆಸರು ಪರಿಧಿ. ಹಾಯ್, ನನ್ನ ಹೆಸರು ಅದಿತಿ. ಹಾಯ್, ನನ್ನ ಹೆಸರು ದ್ವಿತಾ ಎಸ್ ಗೌಡ.
ಹಾಯ್, ನನ್ನ ಹೆಸರು ಅರ್ನಿಶಾ. ಹಾಯ್, ನನ್ನ ಹೆಸರು ಚಿರಣ್. ನಾನು ಕೌಶಿಕ್. ಹಾಯ್, ನನ್ನ ಹೆಸರು ರತನ್ ರಾಜ್. ಹಾಯ್, ನನ್ನ ಹೆಸರು ಜಾನ್ವಿಕಾ. ನಾನು ಇವತ್ತು ಈಕೋ ಫ್ರೆಂಡ್ಲಿ ಗಣೇಶನ ಮಾಡಿದ್ದೀನಿ. ತುಂಬ ಇಷ್ಟ ಆಯಿತು. ಸೊ ಈಗ ನೋಡಿದ್ರಲ್ಲ ಮಕ್ಕಳೆಲ್ಲ ಈ ಥರ ಗಣೇಶ ಮಾಡಿರೋದು ಅಂತ. ಸೊ ಚೆನ್ನಾಗಿ ಬಂದಿದೆ, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ದಾರೆ. ಮತ್ತು ಫಸ್ಟ್ ಟೈಮ್ ಮಾಡಿದ್ದಾರೆ ತುಂಬ ಮಕ್ಕಳು ಇದರಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಉತ್ಸಾಹ ಕೂಡ ಇಲ್ಲಿ ನೋಡ್ಬೋದು. ಕೇಳಿ ಮ್ಯಾಮ್ ಈ ಥರ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದಿಸ್ ಕಿಡ್ಸ್. ಮತ್ತು ನಾನು ಇದೇ ಥರನೇ ಈ ಥರ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ತಮಗೂ ಕೂಡ ಯಾರಿಗಾದ್ರೂ ಬೇಕಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ಏನಕ್ಕೆ ಇದು ಇಕೋ ಫ್ರೆಂಡ್ಲಿ ಗಣೇಶ ಅಂದರೆ ನೇಚರ್ ಫ್ರೆಂಡ್ಲಿ ಅಂತ. ಸೊ ಮಕ್ಳಿಗೂ ಇದರ ಅರಿವು ಆಗುತ್ತೆ ನೇಚರ್ ಜೊತೆ ಇರೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.